ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹ್ಯಾಪಿ ಸಂಡೇ ನಿಮಗೆಲ್ಲರಿಗೂ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತೊಗೊಂಬರೋಣ ಅಂತ ಅಂಗಡಿಗೆ ಹೋಗಿದ್ದೆ. ಮಟನ್ ತೊಗೊಳ್ಳಿಲ್ಲ, ತಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತಲೆ ತೊಗೊಂಡು ಬಂದೆ. ಅಂದರೆ ಮೇಕೆ ತಲೆ. ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆನ. ನೋಡಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ವ, ಅದು ಎಣ್ಣೆ ಎಲ್ಲ ಸ್ವಲ್ಪ ಹಾರಿತು, ಅದಕ್ಕೆ ಹಿಂದೆ ಹೋದೆ. ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಟೊಮೊಟೊ ಇದೆ. ತೆಂಗಿನಕಾಯಿನೂ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಂಗೆ ಡೈರೆಕ್ಟು ರುಬ್ಬಕ್ಕೆ ಹಾಕೋಣ. ಟೊಮೊಟೊನ ಫ್ರೈ ಮಾಡೋಕ್ಕೆ ಹಾಕೋಣ ಅಂದ್ಬಿಟ್ಟು ಹಂಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಟೊಮೊಟೊ ಒಂದು ಹಾಕಿದ್ರೆ ಇದಾಗುತ್ತೆ, ಫ್ರೈ ಆಗುತ್ತೆ ಎಣ್ಣೆಲಿ. ಇದನ್ನೆಲ್ಲ ತೊಗೊಂಡು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿಕೊಂಡು ರುಬ್ಬಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ ಒಳ್ಕಲ್ಲಲ್ಲಿ ರುಬ್ತಾರೆ, ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ಎಲ್ಲಿ ಒಳ್ಕಲ್ಲು ಹುಡ್ಕೊಂಡು ಹೋಗೋಕ್ಕಾಗತ್ತೆ. ಒಬ್ಬೊಬ್ಬರು ಡೈರೆಕ್ಟಾಗೆ ಹಾಕ್ತಾರೆ ಮಸಾಲೆಗೆ, ಬಟ್ ನಾನು ಹುರಿದೇ ಹಾಕ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲ ಹುರಿದು ಹಾಕ್ತಿದ್ದಾರೆ. ಆವಾಗ ಹಳ್ಳಿ ಕಡೆ ಯಾರೂ ಮಾಡ್ತಿರಲಿಲ್ಲ ಅನಿಸುತ್ತೆ. ನಮ್ಮಮ್ಮ ಅವರೆಲ್ಲ ಎಣ್ಣೆಲೆಲ್ಲ ಫ್ರೈ ಮಾಡ್ತಿರಲಿಲ್ಲ. ಇದೆಲ್ಲ ಇವಾಗ ಬಂದಿರೋದು. ಅಂದರೆ ಟೇಸ್ಟು ಹೆಂಗಾಗತ್ತೆ ಅದ್ರ ಮೇಲೆ ಮಾಡ್ಕೊಂಡು ಒಬ್ಬರು ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಜನ್ರೇಷನಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ನೋಡಿ, ಒಗ್ಗರಣೆಗೆ ಟೊಮೊಟೊನೂ ಹಾಕಿದೆ. ಆ ಟೊಮೊಟೊ ಒಂದು ಫ್ರೈ ಆದರೆ ಮುಗೀತು ಮಸಾಲೆ. ಅದನ್ನು ತೆಂಗಿನಕಾಯಿ ಹಾಕ್ಕೊಂಡು ಇದಕ್ಕೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಪ್ಲಸ್ ಕೊತ್ತಂಬರಿ, ಪುದೀನ ಹಾಕ್ಕೊಂಡು ರುಬ್ಬಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನೋಡಿ, ಇಲ್ಲಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಕೊತ್ತಂಬರಿ, ಪುದೀನ ಹಾಕ್ಕೊಂಡೆ. ಆಮೇಲೆ ಇದನ್ನು ಫ್ರೈ ಆಗಿರೋದು ಮಸಾಲೆ ಪೂರ್ತಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊತೀನಿ. ಎಲ್ಲ ನೀಟಾಗಿ ರುಬ್ಕೊಂಡ್ರೆ ಅದನ್ನು ತುಂಬಾ ನುಣ್ಣಗೂ ರುಬ್ಕೊಬಾರ್ದು, ಅಷ್ಟು ಟೇಸ್ಟು ಸಿಗಲ್ಲ. ಮತ್ತು ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನಾನು ಯಾಕೆ ಒಗ್ಗರಣೆಗೆ ಹಾಕಲಿಲ್ಲ ಅಂತ ಹೇಳಿದ್ರೆ, ಫ್ರೈ ಮಾಡೋಕ್ಕೆ ಹಾಕಲಿಲ್ಲ ಅಂತ ಹೇಳಿದ್ರೆ, ಅದನ್ನು ಹಾಗೆ ಡೈರೆಕ್ಟಾಗಿ ಹಾಕಿದ್ರೇ ಅದ್ರ ಘಮ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕ್ಬಿಟ್ರಾಗ ಏನಾಗುತ್ತೆ, ಅದು ಬಾಡೋಗುತ್ತಲ್ಲ, ಸೊ ಟೇಸ್ಟು ಚೆನ್ನಾಗಿ ಪುದೀನ ಕೊತ್ತಂಬರಿದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ಒಂದು ರೌಂಡು ರುಬ್ಕೊಂಡು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡು ಒಂದು 2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡ್ರು ಓಕೆ. ಇದು ತಲೆ ಮಟನ್ನು ಎಲ್ಲ ನೀಟಾಗಿ ಕಟ್ ಮಾಡಿಸಿ ತೊಗೊಂಡು ಬಂದಿದ್ದೆ. ಇಲ್ಲಿ ಎಣ್ಣೆ ಮತ್ತು ಬೆಳ್ಳುಳ್ಳಿ, ಈರುಳ್ಳಿನ ಮತ್ತು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡೋಕ್ಕೆ ಅಂತೇಳ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ. ಅದಕ್ಕೆ ಇದನ್ನು ತಲೆ ಮಟನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಾಲ್ಟನ್ನು ಮುಂಚೆನೂ ಹಾಕ್ಕೊಬೋದು, ಇಲ್ಲ ನೀವು ಮಟನೆಲ್ಲ ಅದಕ್ಕೆ ತಲೆ ಮಟನೆಲ್ಲ ಹಾಕಿದ ಮೇಲೂ ಹಾಕ್ಬೋದು. ನಾನು ತಲೆ ಮಟನೆಲ್ಲ ಹಾಕಿದ ಮೇಲೇ ಸಾಲ್ಟ್ ಹಾಕಿದ್ದೀನಿ. ಹಾಗಾಗಿ ನೋಡಿ, ಫುಲ್ಲು ಎಲ್ಲ ಹಾಕಿದ ಮೇಲೆ ಹಾಕ್ತೀನಿ. ಸ್ವಲ್ಪ ಹಂಗಂಗೆ ತಿರ್ಸ್ಕೊತಾ ಇರಬೇಕು. ನನಗೆ ಅದು ಮಟನ್ ಹಾಕ್ತೀನಲ್ವ, ಕೈ ಒಂದು ಸ್ವಲ್ಪ ಜಾರ್ದಂಗೆ ಅನ್ನಿಸ್ತಿತ್ತು. ತಲೆ ಮಟನ್ ಅಲ್ವ ಅದು, ಸೊ ಹಾಗಾಗಿ ಆವಾಗವಾಗ ಕೈ ತೊಳ್ಕೊತಾ ಇದ್ದೀನಿ ಕೊಳಾಯಲ್ಲಿ. ಸರಿ, ಎಲ್ಲ ಮಟನೆಲ್ಲ ಹಾಕಿಬಿಟ್ಟು ಒಂದು ಸರಿ ಅದನ್ನೆಲ್ಲ ನೀಟಾಗೆ ಸೌಟಲ್ಲಿ ಅದು ಕಲ್ಸೋಕ್ಕಾಗಲ್ಲ, ಕುಕ್ಕರ್ನೇ ಹಿಂಗೆ ಮಾಡಬೇಕು. ಅದನ್ನು ಮಾಡಿದ್ರೆ ನೀಟಾಗಿ ಅದು ಸಾಲ್ಟು ಎಲ್ಲ ಅರಿಶಿನ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರೋದೆಲ್ಲ ಜೊತೆಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಸರಿ ಎಲ್ಲ ಮಟನೆಲ್ಲ ಹಾಕಿದೆ, ಅದು ತಲೆ ಮಟನೆಲ್ಲ ಫುಲ್ಲೂ ಹಾಕಿದೆ. ಆ ಸೌಟಲ್ಲಿ ತಿರ್ಗ್ಸೋಕ್ಕಾಗ್ತಿರ್ಲಿಲ್ಲ. ಜೊತೆಗೆ ಸಾಲ್ಟು ಹಾಕಬೇಕು, ಅದಕ್ಕೆ ಸಾಲ್ಟು ಹಾಕಿದೆ. ನೋಡಿ, ಅದನ್ನೆಲ್ಲ ಕ್ಯಾಮ್ರಾ ಸೈಡಲ್ಲಿ ಇಟ್ಬಿಟ್ಟು ಅದನ್ನು ಕುಕ್ಕರ್ ಇದನ್ನು ತೆಗೆದು ಈ ಥರ ಮಾಡಿದ್ದೀನಿ. ಕೆಳಗಡೆ ಇರೋದೆಲ್ಲ ಮೇಲ್ಗಡೆ ಬರುತ್ತೆ. ಇದು ಬ್ರೈನ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಅಮ್ಮನ್ನ ಕೇಳಿದೆ, ಅದ್ರ ಜೊತೆಗೆ ಹಾಕವ ಅಂತು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ ಯು.